ಡಾಕ್ಟರ್ ಕೆ ಸುಧಾಕರ್ ರಾಜಕೀಯಕ್ಕೆ ಬರಲು ಅರ್ಧದಷ್ಟು ಶ್ರಮ ಅವರ ತಂದೆ PN ಕೇಶವರೆಡ್ಡಿ ಅವರಿಗೆ ಸಲ್ಲಬೇಕು. 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯ ಕುತಂತ್ರಗಳಿಂದ ಸೋಲಿನ ನೋವಿನಲ್ಲಿದ್ದ ಸುಧಾಕರ್ ಅವರಿಗೆ ತಂದೆ ಕೇಶವರೆಡ್ಡಿ ಧೈರ್ಯ ತುಂಬಿದ್ರು. ಶತಾಯ ಗತಾಯ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಗೆಲ್ಲಲೇಬೇಕೆಂದು 90ರ ಇಳಿ ವಯಸ್ಸಿನಲ್ಲಿ ಕೇಶವರೆಡ್ಡಿ ಸ್ವತಃ ಮಗನ ಪರ ಮತ ಪ್ರಚಾರಕ್ಕಿಳಿದಿದ್ದು ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ರು. ಮಗ ಸುಧಾಕರ್ ಕೂಡ ತಂದೆ ಕೇಶವರೆಡ್ಡಿ ಅವರ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದು, ಕೆಲವು ದಿನಗಳ ಹಿಂದೆ ತಂದೆ ಹುಟ್ಟುಹಬ್ಬ ಮತ್ತು ಅಪ್ಪಂದಿರ ದಿನಾಚರಣೆಯಂದೇ ಸೋಷಿಯಲ್ ಮೀಡಿಯಾದಲ್ಲಿ ತಂದೆ ಮಗನ ಬಾಂಧವ್ಯಗಳ ಫೋಟೋಗಳನ್ನು ಹಾಕಿ ಸಿಹಿ ಮಾತುಗಳನ್ನು ಹಂಚಿಕೊಂಡಿದ್ರು. ಈಗ ಸಂಸದರಾಗಿದ್ದು ಜಿಲ್ಲಾಡಳಿತ ಭವನದಲ್ಲಿರುವ ಅವರ ಕಚೇರಿ ಉದ್ಘಾಟನಾ ಸಂದರ್ಭದಲ್ಲಿ ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಸಿಹಿ ತಿನ್ನಿಸಿ ನಮ್ಮ ತಂದೆ ನನ್ನ ಮೊದಲನೆಯ ಹೀರೋ ಎನ್ನುವ ಭಾವೈಕ್ಯ ಮಾತುಗಳನ್ನಾಡಿದ್ರು. ಅವರು ಸುಮಾರು 87-88 ವರ್ಷದ ಪ್ರಾಯದಲ್ಲಿ ಕೂಡ ಅವರಿಗೆ ಭಗವಂತನ ಶಕ್ತಿ ಅಂತ ಕಾಣ್ತದೆ, ದೈವಶಕ್ತಿ ಇರೋದರಿಂದ ಒಬ್ಬರು ಯುವಕರು ಚಲನೆ ಮಾಡುವಂಥ ರೀತಿಯಲ್ಲಿ ಅವರು ನನಗೆ ಸರಿ ಸಮಾನವಾಗಿ ಕೆಲಸ ಮಾಡ್ತಾರೆ, ನನಗೆ ದಾರಿಯನ್ನು ತೋರಿಸ್ತಾರೆ. ನನ್ನ ಅನೇಕ ಕೆಲಸ ಕಾರ್ಯಗಳಲ್ಲಿ ಕೂಡ ಅವರು ಕೂಡ ಸ್ವಲ್ಪ ಪಾಲನ್ನು ಹಂಚಿಕೊಂಡು ನನಗೆ ಸಹಕಾರಿಯಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ತಂದೆಯೇ ನನಗೆ ನನ್ನ ಮೊದಲನೇ ಹೀರೋ ಇದೆ. ಅವರ ಒಂದು ಆದರ್ಶದಲ್ಲಿ ಅವರ ಒಂದು ಕಾಲ್ನಡಿಗೆಯನ್ನು ನಾನು ಹಿಂಬಾಲಿಸುವಂಥದ್ದು, ಕಾಲ್ದಾರಿಯಲ್ಲಿ ಅವ್ರ ದಾರಿ ಹಾಕಿಕೊಟ್ಟಂಥ ದಾರಿ ಸನ್ಮಾರ್ಗ, ಅವರೇನು ಸದ್ಬುದ್ಧಿ ನನ್ನ ತಾಯಿ ತಂದೆ ವಿಶೇಷವಾಗಿ ನನ್ನ ತಾಯಿ ನನಗೆ ಕೊಟ್ಟಿದ್ದಾರೆ, ಅದನ್ನು ನಾನು ಪರಿಪಾಲನೆ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಮುಂದೆಯೂ ಕೂಡ ಅವರಿಬ್ಬರ ಆಶೀರ್ವಾದ, ಭಗವಂತನ ಆಶೀರ್ವಾದ ನಮಗೆ ಕಾಣದೇ ಹೋದರೂ ಕೂಡ ತಾಯಿ ತಂದೆಗಳ ಆಶೀರ್ವಾದ ನೇರವಾಗಿ ನಮಗೆ ಕಾಣ್ತದೆ. ಹಾಗಾಗಿ ನಾನು ಅದರಲ್ಲಿ ಅದೃಷ್ಟಶಾಲಿಯಾಗಿದ್ದೇನೆ. ಅವರಿಬ್ಬರ ಆಶೀರ್ವಾದ ಸಂಪೂರ್ಣವಾಗಿದೆ, ಭಗವಂತನ ಕೃಪೆ ಇದೆ, ನಮ್ಮ ಜನರ ಪ್ರೀತಿ ವಿಶ್ವಾಸ ಇದೆ. ಇದನ್ನಿಟ್ಕೊಂಡು ನಾನು ನನ್ನ ಕೆಲಸವನ್ನು ಆರಂಭ ಮಾಡಿದ್ದೇನೆ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಸಂಸದರಾದ ಮೇಲೆ ಮೊದಲ ಬಾರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವ ಅವರ ಸಂಸದರ ಕಚೇರಿಗೆ ಪೂಜೆ ಸಲ್ಲಿಸಿದ್ದಾರೆ. ಸುಧಾಕರ್ ಅವರ ಅಪಾರವಾದ ಬೆಂಬಲಿಗರು, ರಾಜಕೀಯ ಮುಖಂಡರು, ಅಭಿಮಾನಿಗಳು ಬಂದು ಸುಧಾಕರ್ ಅವರಿಗೆ ಹೂಗುಚ್ಛ ನೀಡಿ ಹಣ್ಣು ಹಂಪಲು ನೀಡಿ ಶುಭ ಹಾರೈಸಿದ್ದಾರೆ. MMTV ವಾಹಿನಿಗೆ ಸಂಸದ ಸುಧಾಕರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ನನಗೆ ಖುಷಿ ಏನು ಅಂತಂದರೆ, ನನ್ನ ಕರ್ಮಭೂಮಿಯಲ್ಲಿ ನನ್ನ ಸಹೋದರ ಸಹೋದರಿಯರಿಗೆ ಮತ್ತೆ ಅವರು ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದೆಯಲ್ಲ, ಅದಕ್ಕೆ ನನಗೆ ಭಾಳಷ್ಟು ಸಂತೋಷ ಆಗಿದೆ. ಮತ್ತೆ ಅವ್ರ ಮಧ್ಯೆ ಇರೋಂಗೆ, ಅವ್ರ ಜೊತೆಯಲ್ಲಿ ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲಿಕ್ಕೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಈ ಭಾಗಕ್ಕೆ ತರುವಂಥದ್ದು, ಬಡವರ ಕಣ್ಣೀರನ್ನು ಒರೆಸಬೇಕು, ರೈತರ ಕಣ್ಣೀರನ್ನು ಒರೆಸಬೇಕು, ಅದಕ್ಕೆ ನಮ್ಮ ಕೆರೆಗಳು ನೀರು ತುಂಬಬೇಕು, ಒಳ್ಳೆಯ ಆರೋಗ್ಯ ವ್ಯವಸ್ಥೆಗಳು, ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಗಳು ಇಲ್ಲಿ ಬರಬೇಕು, ಒಳ್ಳೆಯ ವಿದ್ಯಾಸಂಸ್ಥೆಗಳಾಗಬೇಕು, ಮೂಲಭೂತ ಸೌಕರ್ಯಗಳು ಒದಗಿಸಬೇಕು. ಇವೆಲ್ಲ ಹಿನ್ನೆಲೆಯನ್ನು ಇವತ್ತು ನನಗೊಂದು ಅವಕಾಶ ಕೊಟ್ಟಿದ್ದಾರಲ್ಲ, ಇದು ನನ್ನ ರಾಜಕೀಯ ಜೀವನದ ಎರಡನೇ ಒಂದು ಜನ್ಮ, ಅಂದರೆ ಪುನರ್ಜನ್ಮವನ್ನು ನನಗೆ ನನ್ನ ಜನ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಸದ್ಬಳಕೆ ಮಾಡಿಕೊಂಡು ಆ ಸೇವೆಯನ್ನು ಅವರ ಪಾದಗಳಿಗೆ ನಾನು ಮುಟ್ಟಿಸುವಂಥದ್ದು ನಾನು ಮಾಡಿದಾಗ, ನನ್ನ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಾಗ ನನ್ನ ಆತ್ಮಕ್ಕೆ ಅವಾಗ ಭಾಳಷ್ಟು ನನ್ನ ಜೀವನದ ಈ ಭಾಗದಲ್ಲಿ ಭಾಳ ಸಂತೋಷ ಆಗ್ತದೆ. ಭಾಳಷ್ಟು ಕೆಲಸ ಕಾರ್ಯಗಳು ಸ್ಥಗಿತ ಆಗಿದೆ. ನಾವೇನು ಕೈಗೆತ್ಕೊಂಡಿದ್ವಿ, ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕಳೆದ 1 ವರ್ಷದಲ್ಲಿ ಸರ್ಕಾರದ ಬೇಜವಾಬ್ದಾರಿಯ ಅಥವಾ ಈ ಸರ್ಕಾರದ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡುವಂತಹ ಧೋರಣೆಯ ಅಥವಾ ರಾಜಕೀಯ ದ್ವೇಷವ, ಇವೇನು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಸ್ಥಗಿತ ಆಗಿರೋದು ಮಾತ್ರ ವಾಸ್ತವ. ಇದನ್ನು ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಆಡಳಿತದ ವಿಚಾರದಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ ಅವರಿಗೆ ಸಂಪೂರ್ಣ ಸಹಕಾರವನ್ನು ನಾನು ಕೊಡುವಂಥದ್ದಾಗುತ್ತೆ. ರಾಜ್ಯ ಸರ್ಕಾರಕ್ಕೂ ನಾನು ಕೊಡ್ತೇನೆ.
ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಈ ಭಾಗದ ಅಭಿವೃದ್ಧಿ ವಿಚಾರದಲ್ಲಿ ನನಗೆ ಸಹಕಾರ ಕೊಡಬೇಕು. ಈ ರಾಜ್ಯದ ಜನರ ಬದುಕು ಬದಲಾವಣೆ ಆಗಬೇಕು, ಉತ್ತಮ ರೀತಿಯಲ್ಲಿ ಅವರು ಒಳ್ಳೆಯ ಒಂದು ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಶಕ್ತಿಯನ್ನು ಚೈತನ್ಯವನ್ನು ಕೊಡುವಂಥ ಕಾರ್ಯಕ್ರಮಗಳು ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನ ಆಗಬೇಕು. ಹಾಗಾಗಿ ರಾಜಕಾರಣ ಏನಿದ್ರೂ ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು. ಇನ್ನು ಮಿಕ್ಕಿರ್ತಕ್ಕಂಥ ಸಮಯದಲ್ಲಿ ಯಾವುದೇ ಪಕ್ಷಗಳಲ್ಲಿ ನಾವಿದ್ದರೂ ಕೂಡ ಆಡಳಿತದಲ್ಲಿ ಇರೋವಂಥವರು ನಾವು ಬಡವರ, ರೈತರ, ಕೂಲಿ ಕಾರ್ಮಿಕರ, ಮಹಿಳೆಯರ, ವಿದ್ಯಾರ್ಥಿಗಳ, ಯುವಕರ ಕಲ್ಯಾಣಕ್ಕಾಗಿ ನಾವೆಲ್ಲ ಕೂಡ ದುಡಿಬೇಕು. ಮೊದಲನೇ ಪ್ರಾಶಸ್ತ್ಯ ಕುಡಿಯುವ ನೀರಿರ್ಬೋದು, ರೈತರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ, ಶಾಶ್ವತ ನೀರಾವರಿ ಮತ್ತು ಈ KC ವ್ಯಾಲಿ, HN ವ್ಯಾಲಿ, ಈ ವ್ಯಾಲಿಗಳಿಂದ ಏನು ತರ್ತಾ ಇದ್ದಾರೆ 2ನೇ ಹಂತದ ನೀರು, ಇದು 3ನೇ ಹಂತದ ಶುದ್ಧೀಕರಣ ಮಾಡಿ ತರಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ನಮ್ಮ ಸರ್ಕಾರದ ಬದ್ಧತೆ ಮತ್ತು ನಮ್ಮ ಆಯವ್ಯಯದಲ್ಲಿ ನಾವು ಮಂಡಿಸಿದ್ವಿ. BJP ಸರ್ಕಾರ ಇಲ್ಲಿ ಕೈ ಬಿಟ್ಟಿದ್ದಾರೆ. ಅದಕ್ಕೆ ಕೂಡ ನಾವು ಅವರಿಗೆ ಮನವಿ ಮಾಡ್ತೇವೆ, ಆಗ್ರಹ ಮಾಡ್ತೀವಿ, ದಯವಿಟ್ಟು 3ನೇ ಹಂತದ ಶುದ್ಧೀಕರಣ ಮಾಡಿ. ಯಾಕೆಂದರೆ ರೈತರ, ಬಡವರ, ಈ ಭಾಗದ ಜನರ ಆರೋಗ್ಯ ಭಾಳ ಮುಖ್ಯ. ಆರೋಗ್ಯವನ್ನು ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆ ಆಗಬೇಕು. ಪ್ರಥಮ ಆದ್ಯತೆ, ದೇರ್ ಇಸ್ ನೋ ಕಾಂಪ್ರಮೈಸ್. ಎಷ್ಟು ಹಣ ಆಗ್ತದೆ ಅನ್ನೋದನ್ನು ವಿಚಾರ ಮಾಡಲಿಕ್ಕೆ ಹೋಗಬೇಡಿ. 2,000 ಕೊಡುವಂಥ ಗ್ಯಾರಂಟಿ ಅಲ್ಲ ಇದು. ಎಷ್ಟು ಜನಕ್ಕೆ ಯಾವ ರೀತಿ ಇದರಿಂದ ತೊಂದರೆ ಆಗ್ತದೆ, ಆರೋಗ್ಯ ಏರ್ಪೇರಾಗ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರು ಏನು ಹೇಳಿದ್ದಾರೆ, ಇದನ್ನೆಲ್ಲ ಸ್ವಲ್ಪ ಗಮನ ಕೊಡಿ. ನೀರು ತಂದಿದ್ದೀರಿ, ನಾನು ನಿಮ್ಗೆ ಅಭಿನಂದನೆ ಮಾಡ್ತೀನಿ. ನನಗೆ ಸಹಕಾರ ಕೊಟ್ಟಿದ್ದೀರಿ ಆ ಸಂದರ್ಭದಲ್ಲಿ. ಇದು ನಾವು ಕೂಡ ಈ ಯೋಜನೆಯ ರೂವಾರಿಗಳು. ಹಾಗಾಗಿ 3ನೇ ಹಂತದ ಯೋಜನೆಯನ್ನು ನೀವು ಮಾಡಿ, ನೀವೇ ಕ್ರೆಡಿಟ್ ತಗೊಳ್ಳಿ. ವಿಲ್ ನಾಟ್ ಟೇಕ್ ಕ್ರೆಡಿಟ್. ಇಫ್ ಯು ಡೂ ಟರ್ಷರಿ ಟ್ರೀಟ್ಮೆಂಟ್, ನಾವು ವಿ ವಿಲ್ ಗಿವ್ ದ ಕ್ರೆಡಿಟ್ ಟು ಕಾಂಗ್ರೆಸ್ ಗವರ್ಮೆಂಟ್, ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಜಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಜಿ, ಇವರಿಗೆ ಕೊಡ್ತೀವಿ ನಾವು ಕ್ರೆಡಿಟ್. ನಾವು ತಗೊಳಕ್ಕೆ ಹೋಗಲ್ಲ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.